ನಿಮ್ಮ ಫೋನ್ ತಗೊಂಡು ಜಸ್ಟ್ 1 ವರ್ಷ ಆಯ್ತಾ, ಆದ್ರೂ ಅರ್ಧ ದಿನಕ್ಕೆ ಬ್ಯಾಟ್ರಿ ಎಲ್ಲ ಖಾಲಿ ಆಗ್ತಾ ಇದೆಯಾ? ಬ್ಯಾಟ್ರಿ ನಿಲ್ತಿಲ್ಲ ಗುರು ಅಂತ ಬೇಜಾರಾಗಿ ಹೊಸ ಫೋನ್ ತಗೊಳ್ಳೋ ಪ್ಲಾನ್ ಏನಾದ್ರೂ ಮಾಡ್ತಾ ಇದ್ದೀರಾ? ಸ್ವಲ್ಪ ವೇಟ್ ಮಾಡಿ. ನಿಮ್ಮ ಹಳೆ ಫೋನ್ ನಲ್ಲೇ ನಾನು ಹೇಳುವಂತ ಈ 5 ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿ ನೋಡಿ. ನಿಮ್ಮ ಒಂದು ಫೋನ್ ಬ್ಯಾಟ್ರಿ ಲೈಫ್ ಡಬಲ್ ಆಗ್ಬೋದು. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನೀವೊಂದು ಹೊಸ ಫೋನ್ ಅನ್ನ ತಗೊಳ್ತೀರಾ. ಮೊದಲ 6 ತಿಂಗಳು ಚಾರ್ಜ್ ಹಾಕಿದ್ರೆ 1.5 ದಿನ ಬರುತ್ತೆ. ಗೇಮ್ ಆಡಿದ್ರು, ವಿಡಿಯೋ ನೋಡಿದ್ರು ಬ್ಯಾಟ್ರಿ ಮಾತ್ರ ಕಮ್ಮಿನೇ ಆಗ್ತಾ ಇಲ್ಲ. ಆದ್ರೆ ಕರೆಕ್ಟ್ ಆಗಿ 1 ವರ್ಷ ಕಳೀತು ಅನ್ಕೊಳ್ಳಿ, ಕಥೆನೇ ಬೇರೆ ಆಗಿರುತ್ತೆ. ಬೆಳಿಗ್ಗೆ 100% ಚಾರ್ಜ್ ಮಾಡಿದ್ರೆ ಸಂಜೆ 5 ಗಂಟೆಗೆ ಫೋನ್ ರೆಡ್ ಸಿಗ್ನಲ್ ತೋರಿಸ್ತಾ ಇರುತ್ತೆ. ಪವರ್ ಬ್ಯಾಂಕ್ ಇಲ್ಲದೆ ಆಚೆಗಡೆ ಹೋಗೋದಕ್ಕೆ ಆಗಲ್ಲ. ಯಾಕೆ ಹೀಗಾಗುತ್ತೆ? ಕಂಪನಿಯವರು ಬೇಕು ಅಂತಾನೆ ಹೀಗೆ ಮಾಡ್ತಾರ, ಅಥವಾ ನಮ್ಮ ಬಳಕೆಯಲ್ಲಿ ಏನಾದರೂ ತಪ್ಪಿದ್ಯಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾವು ಬ್ಯಾಟ್ರಿ ಹಿಂದಿರೋ ಸತ್ಯ, ಸೈನ್ಸ್ ಹಾಗೆ ನಿಮ್ಮ ಫೋನ್ ಬ್ಯಾಟ್ರಿ ಲೈಫ್ನ ಡಬಲ್ ಮಾಡೋ ಸೀಕ್ರೆಟ್ ಟಿಪ್ಸ್ ಎಲ್ಲವನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ನೋಡಿ. ಯಾಕೆ ಅಂತಂದ್ರೆ ಲಾಸ್ಟಲ್ಲಿ ಒಂದು ಬೋನಸ್ ಟಿಪ್ನ ಕೂಡ ಕೊಡ್ತೀನಿ. ಇದರಿಂದ ಸಾಕಷ್ಟು ಬೆನಿಫಿಟ್ ಆಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಬರುವಂತಹ ಎಲ್ಲ ಸ್ಮಾರ್ಟ್ ಫೋನ್ಗಳಲ್ಲಿ ಇರುವಂಥದ್ದು ಲಿಥಿಯಂ ಅಯಾನ್ ಅನ್ನುವಂಥ ಬ್ಯಾಟ್ರಿ. ಸ್ನೇಹಿತರೆ, ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸಿಂಪಲ್, ಒಂದು ನೀರಿನ ಟ್ಯಾಂಕ್ ಅನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವು ಚಾರ್ಜ್ ಹಾಕಿದಾಗ ಕರೆಂಟ್ ಅಥವಾ ಅಯಾನ್ಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಸ್ಟೋರ್ ಆಗುತ್ತೆ ಸ್ನೇಹಿತರೆ. ಸೊ ನೀವು ಫೋನ್ ಅನ್ನ ಯೂಸ್ ಮಾಡ್ತಿರಲ್ವಾ, ಅದು ಅವಾಗ ವಾಪಸ್ ಬರುತ್ತೆ. ಸೊ ಈ ಒಂದು ಪ್ರೊಸೆಸ್ ದಿನ ನಡೀತಾನೆ ಇರುತ್ತೆ. ಇದನ್ನೇ ನಾವು ಚಾರ್ಜ್ ಸೈಕಲ್ ಅಂತ ಕರಿತೀವಿ. ಸೊ ಪ್ರತಿ ಬ್ಯಾಟ್ರಿಗೂ ಒಂದು ಆಯಸ್ಸು, ಏಜ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಆಪಲ್ ಆಗಿರ್ಬೋದು, ಸ್ಯಾಮ್ಸಂಗ್ ನವರು ಅವ್ರು ಹೇಳುವಂತ ಪ್ರಕಾರ ಸುಮಾರು 300 ರಿಂದ 500 ಸೈಕಲ್ ಮುಗಿಯೋ ಅಷ್ಟೊತ್ತಿಗೆ ನಿಮ್ಮ ಬ್ಯಾಟ್ರಿ ಕೆಪಾಸಿಟಿ 100% ಇರುತ್ತಲ್ಲ, ಅದು 80%ಗೆ ಇಳಿಯುತ್ತೆ. ಇದು ಕೆಮಿಸ್ಟ್ರಿ ರೂಲ್ ಸ್ನೇಹಿತರೆ. ಇದನ್ನ ಯಾರು ಕೂಡ ಚೇಂಜ್ ಮಾಡೋದಕ್ಕಾಗಲ್ಲ. ಆದ್ರೆ ಕೆಲವರ ಫೋನ್ 2 ವರ್ಷ ಆದ್ರೂ ಕೂಡ ಚೆನ್ನಾಗಿರುತ್ತೆ. ಇನ್ ಕೆಲವರದ್ದು 6 ತಿಂಗಳಲ್ಲೇ ಹಾಳಾಗೋಗುತ್ತೆ. ಇದಕ್ಕೆ ಕಾರಣ ಏನ್ ಗೊತ್ತಾ? ನಾವು ಮಾಡುವಂತ ಚಿಕ್ಕ ಚಿಕ್ಕ ತಪ್ಪುಗಳು. ಬ್ಯಾಟ್ರಿ ಬೇಗ ಹಾಳಾಗೋಕೆ ಮುಖ್ಯ ಕಾರಣಗಳು ಏನು ಅನ್ನೋದನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಮೊದಲನೇದಾಗಿ ಹೀಟ್ ಅಥವಾ ಶಾಖ ಅಂತ ಕರಿತೀವಿ. ಬ್ಯಾಟ್ರಿಯ ಅತಿ ದೊಡ್ಡ ಶತ್ರು ಅಂತಂದ್ರೆ ಅದು ಬಿಸಿ ಸ್ನೇಹಿತರೆ. ನೀವು ಫೋನ್ ಚಾರ್ಜ್ ಹಾಕಿದಾಗ ಪಬ್ಜಿ ಆಡ್ತೀರಾ ಅಥವಾ ಹೈ ಗ್ರಾಫಿಕ್ಸ್ ಗೇಮ್ ಅನ್ನ ಆಡ್ತೀರಾ ಅಲ್ವಾ, ಆಗ ಪ್ರೊಸೆಸರ್ ಕೂಡ ಬಿಸಿ ಆಗ್ತಾ ಹೋಗುತ್ತೆ, ಬ್ಯಾಟ್ರಿ ಕೂಡ ಬಿಸಿ ಆಗುತ್ತೆ. ಈ ಡಬಲ್ ಹೀಟ್ ನಿಂದಲೇ ಬ್ಯಾಟ್ರಿಯ ಕೆಮಿಕಲ್ ಬೇಗ ಹಾಳಾಗುತ್ತೆ ಸ್ನೇಹಿತರೆ. ಕಾರಿನ ಡ್ಯಾಶ್ ಬೋರ್ಡ್ ಮೇಲೆ ಬಿಸಿಲಲ್ಲಿ ನೀವು ಫೋನ್ ಇಟ್ಟರೂ ಕೂಡ ಬ್ಯಾಟ್ರಿ ಊದ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಇನ್ನು ಎರಡನೇದಾಗಿ 0 ಯಿಂದ 100 ಅಂದ್ರೆ 0 to 100% ರೂಲ್ ಅಂತ ಹೇಳ್ತೀವಿ. ತುಂಬಾ ಜನ ಫೋನ್ ಸ್ವಿಚ್ ಆಫ್ ಆಗುವವರೆಗೂ ಚಾರ್ಜ್ ಹಾಕಲ್ಲ. ಇನ್ನು ಕೆಲವರು ಚಾರ್ಜ್ ಹಾಕಿದ್ರೆ 100% ಆಗೋ ತನಕ ತೆಗಿಯಲ್ಲ. ಇದು ತಪ್ಪು. ಸೊ ಬ್ಯಾಟ್ರಿ ಯಾವಾಗ್ಲೂ ಕೂಡ 20% ಇಂದ 80% ಮಧ್ಯೆ ಇದ್ರೆ ಸೇಫ್ ಸ್ನೇಹಿತರೆ. ಅಂದ್ರೆ ಹೊಟ್ಟೆ ಫುಲ್ ನಾವು ಬಿರಿಯಾನಿ ತಿಂದ್ರೆ ನಿಮ್ಗೆ ಏನಾಗುತ್ತೆ? ಸುಸ್ತಾಗತ್ತಲ್ವಾ? ಬ್ಯಾಟ್ರಿಗೂ ಹಾಗೆ ಫುಲ್ 100% ಇತ್ತು ಅಂತಂದ್ರೆ ಬ್ಯಾಟ್ರಿ ಸೇಫ್ ಅಲ್ಲ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಮೂರನೇದಾಗಿ ಫಾಸ್ಟ್ ಚಾರ್ಜಿಂಗ್ ಅಥವಾ ರಾತ್ರಿ ಪೂರ್ತಿ ಚಾರ್ಜ್ ಮಾಡುವಂಥದ್ದು. ಈಗಿನ ಫೋನ್ಗಳಲ್ಲಿ 60 ವ್ಯಾಟ್ 120 ವ್ಯಾಟ್ ಫಾಸ್ಟ್ ಚಾರ್ಜರ್ಗಳು ಬರ್ತಾ ಇದೆ. ಇದು ಅರ್ಧ ಗಂಟೆಯಲ್ಲಿ ಫುಲ್ ಚಾರ್ಜ್ ಮಾಡಿಬಿಡುತ್ತೆ ನಿಜ, ಆದ್ರೆ ಇದರಿಂದ ಬ್ಯಾಟ್ರಿ ಬೇಗ ಬಿಸಿ ಆಗುತ್ತೆ. ದಿನ ಫಾಸ್ಟ್ ಚಾರ್ಜ್ ಮಾಡಿದ್ರೆ ಲಾಂಗ್ ಟರ್ಮ್ ಅಲ್ಲಿ ಬ್ಯಾಟ್ರಿ ಲೈಫ್ ಕಮ್ಮಿ ಆಗುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಒಂದಷ್ಟು ಜನ ರಾತ್ರಿ ಮಲಗುವಾಗ ಚಾರ್ಜ್ ಹಾಕಿ ಮಲಗ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಚಾರ್ಜ್ ನ ಆಫ್ ಮಾಡ್ತಾರೆ. ಆದ್ರೆ ಈಗಿನ ಫೋನ್ ಸ್ಮಾರ್ಟ್ ಇದೆ. 100% ಆದ್ಮೇಲೆ ಪವರ್ ಕಟ್ ಮಾಡುತ್ತೆ. ಸೊ ಆದ್ರೂ ಬ್ಯಾಟ್ರಿ ಸ್ವಲ್ಪ ಇಳಿದ ತಕ್ಷಣ ಮತ್ತೆ ಚಾರ್ಜ್ ತಗೊಳುತ್ತೆ. ಅಂದ್ರೆ ನಾವು ಟ್ರಿಕಲ್ ಚಾರ್ಜಿಂಗ್ ಅಂತ ಕರಿತೀವಿ. ಇದು ಹೀಟ್ ಜನರೇಟ್ ಮಾಡುತ್ತೆ. ಇದರಿಂದಲೂ ಕೂಡ ನಿಮ್ಮ ಬ್ಯಾಟ್ರಿಗೆ ಸಮಸ್ಯೆ ಆಗುತ್ತೆ ಸ್ನೇಹಿತರೆ. ಹಾರ್ಡ್ವೇರ್ ಮಾತ್ರ ಅಲ್ಲ, ನಿಮ್ಮ ಫೋನ್ ಒಳಗಿರುವಂತಹ ಸೆಟ್ಟಿಂಗ್ಸ್ ಕೂಡ ಬ್ಯಾಟ್ರಿಯನ್ನ ಕಡಿಮೆ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ತೀರಾ ಬ್ರೈಟ್ನೆಸ್ ಅನ್ನ ಕೊಡೋದು, ದಿನಪೂರ್ತಿ 100% ಬ್ರೈಟ್ನೆಸ್ ಇಟ್ರೆ ಯಾವ ಬ್ಯಾಟ್ರಿ ತಡ್ಕೊಳ್ಳುತ್ತೆ ಹೇಳಿ? ಸೊ ಆಟೋ ಬ್ರೈಟ್ನೆಸ್ ಅನ್ನ ಯೂಸ್ ಮಾಡಿ. ಇದರಿಂದ ಬ್ಯಾಟ್ರಿಯ ಒಂದು ಏನು ಆಯುಷ್ಯ ಇದೆಯೋ ಅದನ್ನ ನೀವು ಉಳಿಸ್ಕೊಳ್ಬಹುದು. ಇನ್ನು ಬ್ಯಾಕ್ ಗ್ರೌಂಡ್ ಆಪ್ಸ್, ಸೊ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಇವೆಲ್ಲ ನೀವು ಬಳಸದೇ ಇದ್ರೂ ಹಿಂದ್ಗಡೆ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಲೊಕೇಶನ್ ಸರ್ವಿಸ್ ಆಗಿರ್ಬೋದು, GPS ಅನ್ನ ಆನ್ ಮಾಡಿ ಬಿಟ್ರೆ ಬ್ಯಾಟ್ರಿ ಹೋದಂಗೆ ಲೆಕ್ಕ. ಸೊ ಇದನ್ನೆಲ್ಲ ಕೂಡ ಅಂದ್ರೆ ಬ್ಯಾಕ್ ಗ್ರೌಂಡ್ ಆಪ್ಸ್ ಏನಿರುತ್ತೋ ಅದನ್ನೆಲ್ಲ ಆಫ್ ಮಾಡಿ. ಅಷ್ಟೇ ಅಲ್ಲ, 5G ವರ್ಸಸ್ 4G ಇದು ಹೊಸ ವಿಷಯ ಸ್ನೇಹಿತರೆ. ನಿಮ್ಮ ಏರಿಯಾದಲ್ಲಿ 5G ನೆಟ್ವರ್ಕ್ ವೀಕ್ ಇದ್ರೆ ಫೋನ್ ಸಿಗ್ನಲ್
ಹುಡ್ಕೋಕೆ ಜಾಸ್ತಿ ಪವರ್ ಅನ್ನ ಬಳಸುತ್ತೆ. ಅವಶ್ಯಕತೆ ಇಲ್ದಿದ್ರೆ 4Gಗೆ ಶಿಫ್ಟ್ ಆಗೋದು ಒಳ್ಳೇದು ಸ್ನೇಹಿತರೆ. ಇದರಿಂದಲೂ ಕೂಡ ಬ್ಯಾಟ್ರಿ ಲೈಫ್ ನ ಉಳಿತಾಯ ಮಾಡಬಹುದು. ಸರಿ, ಪ್ರಾಬ್ಲಮ್ ಆಯ್ತು, ಈಗ ಪರಿಹಾರ ಏನು? ನಿಮ್ಮ ಫೋನ್ ಹಳೇದಿರ್ಲಿ ಅಥವಾ ಹೊಸದಿರ್ಲಿ, ಈ ಟಿಪ್ಸ್ ನ ಫಾಲೋ ಮಾಡಿದ್ರೆ ಇನ್ನೂ 1 ವರ್ಷ ಎಕ್ಸ್ಟ್ರಾ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಮೊದಲನೇದಾಗಿ ಟಿಪ್ ನಂಬರ್ 1, ಒರಿಜಿನಲ್ ಚಾರ್ಜರ್ ಅನ್ನ ಮಾತ್ರ ಯೂಸ್ ಮಾಡಿ. ರೋಡ್ ಸೈಡ್ ಸಿಗುವಂತ 100 ರೂಪಾಯಿ ಕೇಬಲ್ ನಿಮ್ಮ 30,000ದ ಫೋನ್ ಆಗಿರ್ಬೋದು, 60,000ದ ಫೋನ್ ಅನ್ನ ಹಾಳು ಮಾಡ್ಬಿಡುತ್ತೆ. ಟಿಪ್ 2 ಏನಪ್ಪಾ ಅಂತಂದ್ರೆ, ಚಾರ್ಜ್ ಹಾಕುವಾಗ ದಯವಿಟ್ಟು ಬ್ಯಾಕ್ ಕೇಸ್ ಅಂದ್ರೆ ಈ ಕವರ್ ಏನಿರುತ್ತೋ, ನಾವು ಬ್ಯಾಕ್ ಕೇಸ್ ಹಾಕ್ತಿವಲ್ಲ, ಅದನ್ನ ಬಿಚ್ಚಿಡಿ. ಹೀಟ್ ಆಚೆ ಹೋಗೋದಕ್ಕೆ ಜಾಗ ಇರಲಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಟಿಪ್ 3 ಏನಪ್ಪಾ ಅಂತಂದ್ರೆ, ಡಾರ್ಕ್ ಮೋಡ್ ಅನ್ನ ಬಳಸಿ. ಅಂದ್ರೆ ಈ ತರ ವೈಟ್ ಸ್ಕ್ರೀನ್ ಇರುತ್ತಲ್ಲ, ಅದನ್ನ ನೀವು ಡಾರ್ಕ್ ಮೋಡಿಗೆ ಚೇಂಜ್ ಮಾಡಬಹುದು. ಇದರಿಂದ ಬ್ಯಾಟ್ರಿ ಸಿಕ್ಕಾಪಟ್ಟೆ ಉಳಿಯುತ್ತೆ. ಇದನ್ನ ನೀವು ಡೈಲಿ ಬೆಳಿಗ್ಗೆಯಿಂದ ಸಂಜೆ ತನಕನೂ ಯೂಸ್ ಮಾಡಬಹುದು, ರಾತ್ರಿ ಹೊತ್ತು ಕೂಡ ಯೂಸ್ ಮಾಡಬಹುದು. ಇನ್ನು ಟಿಪ್ 4 ಏನಪ್ಪಾ ಅಂತಂದ್ರೆ, ಬ್ಯಾಟ್ರಿ 20%ಗೆ ಬರ್ತಿದ್ದಂಗೆ ಚಾರ್ಜ್ ಹಾಕಿ, 80ರಿಂದ 90% ಆಗ್ತಿದ್ದಂಗೆ ತೆಗಿರಿ. ಇದನ್ನ ಪಾರ್ಷಿಯಲ್ ಚಾರ್ಜಿಂಗ್ ಅಂತ ಕರೀತಾರೆ. ಇನ್ನು ಸ್ನೇಹಿತರೆ, ಟಿಪ್ 5 ಏನಪ್ಪಾ ಅಂತಂದ್ರೆ, ತಿಂಗಳಿಗೊಮ್ಮೆ ಮಾತ್ರ ಫೋನ್ ಪೂರ್ತಿಯಾಗಿ ಚಾರ್ಜ್ ಮಾಡಿ. ಅಂದ್ರೆ 100% ಮಾಡಿ. ಇದನ್ನ ಬ್ಯಾಟ್ರಿ ಕ್ಯಾಲಿಬ್ರೇಷನ್ ಅಂತ ಕರೀತಾರೆ. ಇದನ್ನ ನೀವು ತಿಂಗಳಿಗೊಮ್ಮೆ ಮಾತ್ರ ಮಾಡಿದ್ರೆ ಸಾಕು, ಮಾಡದೇ ಇದ್ರೂ ಆಗುತ್ತೆ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಹೇಳೋದಾದ್ರೆ, ಫೋನ್ ಬ್ಯಾಟ್ರಿ ಅನ್ನೋದು ಸೋಪ್ ಇದ್ದಂಗೆ. ಅಂದ್ರೆ ಬಳಸಿದ ಹಂಗೆ ಕರಗ್ತಾ ಹೋಗುತ್ತೆ. 1 ವರ್ಷದ ನಂತರ ಬ್ಯಾಟ್ರಿ ಕೆಪಾಸಿಟಿ ಏನಿದೆಯೋ ಅದು ಕಮ್ಮಿ ಆಗೋದು ಸಹಜ. ಆದ್ರೆ ನಾವು ಅದನ್ನ ಯಾವ ರೀತಿಯಾಗಿ ಬಳಸ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ನಾನು ಆಗ್ಲೇ ಹೇಳಿದೆ, ಬೋನಸ್ ಟಿಪ್ ಒಂದನ್ನ ಕೊಡ್ತೀನಿ ಅಂತ. ಸೊ ನಿಮ್ಮ ಫೋನ್ ಬ್ಯಾಟ್ರಿ ಹೆಲ್ತ್ ತುಂಬಾ ಕಮ್ಮಿ ಆಗಿದ್ರೆ, ಅಂದ್ರೆ ಎಕ್ಸಾಂಪಲ್ ಹೇಳೋದಾದ್ರೆ, ಐಫೋನ್ ಅಲ್ಲಿ 75% ಗಿಂತ ಕಮ್ಮಿ ಸಾಫ್ಟ್ವೇರ್ ಟ್ರಿಕ್ ಮಾಡೋ ಬದಲು ನೀವು ಸರ್ವಿಸ್ ಸೆಂಟರ್ಗೆ ಹೋಗಿ ಬ್ಯಾಟ್ರಿನ ರೀಪ್ಲೇಸ್ ಮಾಡಿಸಿ. ಸೊ ಫೋನ್ ಹೊಸದಾಗಿ ಕಾಣಿಸುತ್ತೆ. ಅಂದ್ರೆ ನೀವೊಂದು 2ರಿಂದ 3 ಸಾವಿರದಲ್ಲಿ ಫೋನ್ ಹೊಸದರ ತರ ಮಾಡ್ಕೊಳ್ಬಹುದು. ಅದಕ್ಕಿಂತ ನೀವು 60,000 70,000 ತಗೊಂಡಿರೋ ಫೋನ್ ಅನ್ನ ಹಾಳು ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋದಲ್ಲಿ ನಿಮಗೆ ಬ್ಯಾಟ್ರಿ ಏನಕ್ಕೆ ಕಡಿಮೆ ಆಗುತ್ತೆ, ಅದಕ್ಕೆ ಏನ್ ಸೊಲ್ಯೂಷನ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ಒಂದಷ್ಟು ಜನರಿಗೆ ಶೇರ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. Boss Wala. Be the boss.